ಫ್ರೆಂಡ್ಸ್, ಗುಲಾಬಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನಿವತ್ತು ಮಶ್ರೂಮ್ ಬಾತ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು: ಅರ್ಧ ಹೋಳು ತೆಂಗಿನಕಾಯಿ ಇದೆ, ಮಶ್ರೂಮ್ ತೊಗೊಂಡಿದ್ದೀನಿ, ಟರ್ಮರಿಕ್ಕು, ಕರ್ಡು, ರೆಡ್ ಚಿಲ್ಲಿ ಪೌಡರ್, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಮತ್ತು ಇದು ಕಸೂರಿ ಮೇಥಿ ಸ್ವಲ್ಪ ಟೇಸ್ಟ್ಗೆ ಮಾತ್ರ ತಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಆಯಿಲ್ ತಗೊಂಡಿದ್ದೀನಿ. 2 ಗ್ಲಾಸು ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಒಂದು ಮಶ್ರೂಮಲ್ಲಿ ತೋರಿಸ್ತೀನಿ. ಮಶ್ರೂಮ್ನ ಯಾವತ್ತೂ ಡೈರೆಕ್ಟಾಗಿ ಹಾಕಕ್ಕೆ ಹೋಗಬೇಡಿ. ಅದರಲ್ಲಿ ಫ್ಲೋರೈಡು, ಕ್ಯಾಲ್ಶಿಯಮ್ ಏನೇನೋ ಹಾಕಿರ್ತಾರೆ ಅದಕ್ಕೆ ಬೆಳೆಸೋಕ್ಕೋಸ್ಕರ. ನೋಡಿ, ಈ ಥರ ಇರುತ್ತೆಲ್ಲ, ಈ ಥರ ಸ್ವಲ್ಪ ಕಟ್ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಇದರ ಸಿಪ್ಪೆ ನೋಡಿ ಹಿಂಗೆ ತಕ್ಕೊಂಡ್ಬಿಡಿ. ತೆಗೆದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ನೀಟಾಗಿ ತೊಳೆದು ಇಟ್ಕೊಳ್ಬೇಕು ಮಶ್ರೂಮನ್ನ. ಆಮೇಲೆ ಕಟ್ ಮಾಡ್ಕೊಳ್ಳಿ. ಫಸ್ಟೇ ನೀವು ಡೈರೆಕ್ಟೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಅದರ ಸಿಪ್ಪೆ ತಕ್ಕೊಂಡ್ರೆ ಈ ಥರ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಯೂಸ್ ಮಾಡಲೇಬೇಡಿ, ಮಾಡ್ಕೊಳ್ಳಿ ಮಶ್ರೂಮ್ ಬಾತನ್ನ. ಇದಕ್ಕೆ ನಾನು ಒಂದು ಅಥವಾ 2 ಟೇಬಲ್ ಸ್ಪೂನು, 1 or 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅಷ್ಟೇ ಮೆಜರಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟ ಆಗಿದೆ, ಜಾಸ್ತಿ ಏನಿಲ್ಲ ಅದರಲ್ಲಿ. ಇದೀಗ ಬಿಸಿ ಆಗ್ತಾ ಇದೆ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಅದಾದಮೇಲೆ ಹೀಗಿದೆ ಬಿಸಿ ಆಗಿದೆಯಲ್ಲ, ಇದಕ್ಕೆ ನಾನೀಗ ಚಕ್ಕೆ, ಲವಂಗ ಇವೆಲ್ಲ ಹಾಕೊಳ್ತಾ ಇದ್ದೀನಿ. ತೆಗೆದಿಟ್ಟಂತಹ ಈ ವಸ್ತುಗಳನ್ನ ಹಾಕೊಳ್ತಾ ಇದ್ದೀನಿ. ಅದು ಫ್ರೈ ಆಗ್ತಾ ಇದೆ. ಇದು ಫ್ರೈ ಆದ ತಕ್ಷಣ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಮಾಡ್ಕೊಳ್ಳಿ. ನೋಡಿ, ಅದನ್ನು ನೀಟಾಗಿ ಆ ಮೆಂತ್ಯ ಸೊಪ್ಪು ಕಸಿ ಹೋಗ್ಬಿಡಬೇಕು. ಈ ಥರ ಫ್ರೈ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಒಂದು ಹಿಡಿ ಮೆಂತ್ಯ ಸೊಪ್ಪು ಇರೋದು ಅಷ್ಟೇ. ಅದಕ್ಕೇ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಯಾವುದನ್ನು ರುಬ್ಕೊಂಡಿಲ್ಲ, ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಈಗ ಫ್ರೈ ಆಗಬೇಕು. ಈಗ ಇದಕ್ಕೆ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದು ಫ್ರೈ ಆಗಿದೆಲ್ಲ ಈರುಳ್ಳಿ, ಇದಕ್ಕೇ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಹಾಕಿ 1.5 ಸ್ಪೂನಷ್ಟು ಹಾಕಿದ್ದೀನಿ. ನಾನು ಚಿಕ್ಕ ಸ್ಪೂನ್ ತಗೊಂಡಿದ್ದೀನಿ, ಅದರಿಂದಾಗಿ 1.5 ಸ್ಪೂನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರೆಡ್ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಬೇಕಾದಷ್ಟು ನಾನು ಇದರಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಮೊಸರು ಹಾಕ್ಕೊತೀನಿ. ನೋಡಿ, ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಒಂದು ನಿಮಿಷ ಇದನ್ನು ಇದೇ ಥರ ಫ್ರೈ ಮಾಡಿ, ಆವಾಗ ನೀಟಾಗಿ ಅದು ಎಳ್ಕೊಳ್ಳುತ್ತೆ. ಅದಾದಮೇಲೆ ಇದಕ್ಕೆ ಬಟಾಣಿ ಇದೆಯಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಆದಮೇಲೆ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಏನು ಗರಂ ಮಸಾಲ ಏನು ಹಾಕ್ತಾ ಇಲ್ಲ. ಈಗ ಇದು 1 ನಿಮಿಷ ಈ ಮಶ್ರೂಮು ಮತ್ತು ಬಟಾಣಿ ಮಸಾಲದೊಳಗಡೆ ಫ್ರೈ ಆಗಿದೆಲ್ಲ. ನೋಡಿ, ಈ ಥರ ಫ್ರೈ ಆಗುತ್ತಲ್ಲ. ಈಗ ತೆಂಗಿನಕಾಯಿ ಹಾಲನ್ನ ಹಾಕ್ಕೊಳ್ಬೇಕು.
ತುರಿದಿಟ್ಟಂತಹ ತೆಂಗಿನಕಾಯಿನ ನಾನು ರುಬ್ಬಿಟ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ. ಕೋಕೋನಟ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ ಇವಾಗ ನಾನು. ಇದು ಒಂದು 2 ನಿಮಿಷ ಚೆನ್ನಾಗಿ ಕುದೀಲಿ. ಈಗ ಇದು ನೀಟಾಗಿ ನೀರು ಬಿಟ್ಕೊಂಡಿದ್ದೆಲ್ಲ. ಇವಾಗ ಉಪ್ಪು ಹಾಕ್ತೀನಿ. ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ನೋಡಿ ಇಷ್ಟು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಆ್ಯಡ್ ಆದಮೇಲೆ ಉಪ್ಪು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಫಸ್ಟೇ ಹಾಕ್ಕೊಳ್ಬಾರ್ದು. ಒಂದು 2 ನಿಮಿಷ ಇದನ್ನು ಇದು ಮಾಡೋಣ. ಈ ಟೊಮೆಟೊದು ಸ್ಮೆಲ್ ಹೋಗಲಿ, ಇದ್ರ ಜೊತೆ ನೀಟಾಗಿ ಅದು ಬೆಂದ್ಕೊಂಡು ಬಿಡುತ್ತೆ. ಈಗ ಇದಕ್ಕೆ ಟೊಮೆಟೊ ಹಾಕಿ ಒಂದು 2 ನಿಮಿಷ ಆಯಿತು. ಈಗ ಇದಕ್ಕೆ ನಾನು 20 ನಿಮಿಷ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಲ್ಲ, ಅಕ್ಕಿನ ಈಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಆಮೇಲೆ ನೀರು ಹಾಕ್ಕೊಳ್ಳಿ, ಯಾಕೆಂದರೆ ಮೆಜರ್ ನಿಮ್ಗೆ ಗೊತ್ತಾಗುತ್ತೆ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಉದುರು ಆಗಲ್ಲ. ಕೊನೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ಇದನ್ನು. ಬಂದು ನನಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಈಗ ಇದಕ್ಕೆ ನಾನು ನೋಡಿ ಕುದೀತಾ ಇದೆಲ್ಲ ಅಕ್ಕಿ, ಒಂದು 2 ನಿಮಿಷ ಇದು ಕುದಿಬೇಕು ಚೆನ್ನಾಗಿ. ಆದಮೇಲೆ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಅರ್ಧ. ಈಗ ಇದಕ್ಕೆ ನಾನು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಉದುರು ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದಾದಮೇಲೆ ಇದಕ್ಕೆ ನಾನೀಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಯಲ್ಲಿ ಎಷ್ಟು ನೀರು ನೆನೆ ಹಾಕಿದ್ದೀನಲ್ಲ ಅದಕ್ಕೆ, ಅಂದರೆ 1:3 ಬೇಡ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಸಾಕು, ಜಾಸ್ತಿ ಬೇಡ. 2 ಗ್ಲಾಸ್ ಹಾಕಿದರೆ ಜಾಸ್ತಿ ಆಗಿಬಿಡುತ್ತೆ. ಈಗ ಇಲ್ಲಿ ಇರುವಂಥ ನೀರು ಇದಕ್ಕೆ ಸಾಕು. ಈಗ ಇದು ರೆಡಿಯಾಗಿದೆ. ಇದನ್ನೀಗ ಲಿಡ್ ಕ್ಲೋಸ್ ಮಾಡಿದ್ದೆಲ್ಲ ಓಪನ್ ಮಾಡ್ಕೊತಾ ಇದ್ದೀನಿ. ನಾನು 2 ಶಿಲ್ಲು ಹೊಡೆಸಿರೋದು. 2 ಶಿಲ್ಲು ಹೋದ ತಕ್ಷಣ ಈಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಈಗ ಮಶ್ರೂಮ್ ಬಾತ್ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ನೋಡಿ ಉದುರಾಗಿದೆ. ಯಾವುದೇ ವಿಷಯಕ್ಕಿದು ತುಂಬ ಇದಾಗಿಲ್ಲ. 2 ಶಿಲ್ಲು ಹೋಗಿರೋದು, ಸ್ಮ್ಯಾಶ್ ಆಗಿಲ್ಲ ನೋಡಿ, ಉದುರು ಆಗಿದೆ. ಇದೇ ಥರ ಮಾಡ್ಕೊಳ್ಳಿ. ನಾವು ನೀರು ಜಾಸ್ತಿ ಇಟ್ಕೊಂಡಾಗ ಮಾತ್ರ ಅದು ಇದಾಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಈ ಥರ ಮಾಡ್ಕೊಳ್ಳಿ. ಮಾಡಿ ಇದನ್ನು ನನಗೆ ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.